ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಬಾಂಗ್ಲಾದೇಶದಲ್ಲಿ ಗಲಾಟೆ ಆಗ್ತಿದೆಯಂತೆ, ಬಾಂಗ್ಲಾದೇಶದಲ್ಲಿ ದಳ್ಳೂರಿ ಆಗ್ತಿದೆಯಂತೆ, ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಿದೆಯಂತೆ ಅಂತೆಲ್ಲ ನೀವು ಸುದ್ದಿ ಕೇಳ್ತಾ ಇದ್ದೀರಾ. ಆದರೆ ನಿಜಕ್ಕೂ ಏನಾಗ್ತಿದೆ ಅಂತ ವಿವರಣೆ ಕೊಡುವಂಥವ್ರು ಬಹಳ ಕಡಿಮೆ. ಹಾಗಾಗಿ ನಾನು ಮುಂದಿನ 5 ನಿಮಿಷ ಏನಾಗ್ತಿದೆ ಎಕ್ಸಾಕ್ಟ್ಲಿ ಗ್ರೌಂಡ್ ರಿಪೋರ್ಟ್ ಏನು ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನಾವು ಈ ವಿಚಾರವನ್ನು ತಿಳ್ಕೋಬೇಕಾದ್ರೆ 1 ವರ್ಷ 1.5 ವರ್ಷ ಹಿಂದೆ ಹೋಗಬೇಕು. ಜುಲೈ 2024ರಲ್ಲಿ ಬಾಂಗ್ಲಾದೇಶದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಗುತ್ತೆ. ಎಷ್ಟು ಮಟ್ಟಿಗೆ ಅಂತಂದರೆ ರಸ್ತೆಗಳಲ್ಲೂ ಕೂಡ ಬೆಂಕಿ ಹಚ್ಚಿ ಬಾವುಟಗಳನ್ನು ಹಿಡ್ಕೊಂಡು ನಮ್ಮ ಪಾರ್ಲಿಮೆಂಟ್ ವಿಧಾನಸೌಧದಂಥ ಕಟ್ಟಡಗಳಿರುತ್ತಲ್ಲ ಅಲ್ಲಿ ಅದರ ಮೇಲೆಲ್ಲ ಹತ್ತಿ ಪ್ರತಿಭಟನೆ ಮಾಡ್ತಾರೆ. ಹೆಚ್ಚಾಗಿ ಯಂಗ್ಸ್ಟರ್ಸ್ ವಿದ್ಯಾರ್ಥಿಗಳು ದೊಡ್ಡ ಒಂದು ದೊಂಬಿ ಮಾಡಾಕ್ತಾರೆ. ಇದಕ್ಕೆ ಕಾರಣ ಅಲ್ಲಿದ್ದಂಥ ಆವಾಮಿ ಲೀಗ್ನ ಶೇಖ್ ಹಸೀನಾ ಅವರ ಸರ್ಕಾರ ಏನಿರುತ್ತೆ ಅವರು ರಿಸರ್ವೇಷನ್ ವಿಚಾರದಲ್ಲಿ ಅನ್ಯಾಯ ಮಾಡ್ತಿದ್ದಾರೆ, ತಾರತಮ್ಯ ಮಾಡ್ತಾ ಇದ್ದಾರೆ, ಏನು ಈ ಎಂಪ್ಲಾಯ್ಮೆಂಟ್ ಇಲ್ಲ, ಬೇರೆ ಬೇರೆ ಒಂದು ಸ್ತರಗಳಲ್ಲಿ ದಬ್ಬಾಳಿಕೆ ಆಗ್ತಿದೆ ಅಂತ. ಎಷ್ಟು ಮಟ್ಟಿಗೆ ಆಗುತ್ತೆ ಅಂತಂದರೆ ಶೇಖ್ ಹಸೀನಾ ದೇಶ ಬಿಟ್ಟು ಹೊರಗಡೆ ಬರಬೇಕಾಗತ್ತೆ. ಈ ಒಂದು ಪ್ರತಿಭಟನೆಯಲ್ಲಿ ಬಹುತೇಕರು ಭಾಗವಹಿಸಿದ್ದು ಆಲ್ಮೋಸ್ಟ್ ಒಂದು 20-25 ವರ್ಷ, ಆ ಒಂದು ಏಜ್ ಗ್ರೂಪ್ನವರು 18 ಅಲ್ಲಿಂದ 25 ಮ್ಯಾಕ್ಸ್ 30 ವಿದ್ಯಾರ್ಥಿ ಸಂಘಟನೆಗಳು ಒಂದಾದ್ಮೇಲೆ ಒಂದು ಪ್ರತಿಭಟನೆ ಮಾಡ್ತವೆ. ಅದಾದಮೇಲೆ ಅಲ್ಲಿ ಯೂನಸ್ ಅಲ್ಲಿನ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಆದರೆ ಅದಾದಮೇಲೆ ಮತ್ತೆ ಇದೀಗ ಒಂದಷ್ಟು ವಿಚಾರಗಳಲ್ಲಿ ಟ್ರಿಗರ್ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಶರೀಫ್ ಒಸ್ಮಾನ್ ಹಾದಿ ಡಿಸೆಂಬರ್ 12ನೇ ತಾರೀಕು ಈತ ವಿದ್ಯಾರ್ಥಿ ಸಂಘಟನೆಯ ನಾಯಕ. ಈ 2024 ಜುಲೈಯಲ್ಲಿ ಆಗಿತ್ತಲ್ಲ ವಿದ್ಯಾರ್ಥಿ ಹೋರಾಟ, ಅದರಲ್ಲಿ ಈತನೂ ಕೂಡ ಒಬ್ಬ ಲೀಡರ್. ಮೇಲ್ನೋಟಕ್ಕೆ ಇದು ರಿಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಪ್ರತಿಭಟನೆ ಅಂತ ಅನ್ನಿಸ್ತು, ಹೋರಾಟ ಅಂತ ಅನ್ನಿಸ್ತು. ಆದರೆ ಇದರ ಹಿಂದೆ ಒಂದಷ್ಟು ಅಜೆಂಡಾಗಳಿವೆ. ಬಾಂಗ್ಲಾದೇಶವನ್ನು ಬಳಸಿಕೊಂಡು ಒಂದಷ್ಟು ರಾಷ್ಟ್ರಗಳು, ಭಾರತದ ಶತ್ರು ರಾಷ್ಟ್ರಗಳು ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡ್ತಾ ಇವೆ. ಇದು ಮೇಲ್ನೋಟಕ್ಕೆ ಇದು ರಿಸರ್ವೇಷನ್ ಅನಿಸಿದ್ರು ಕೂಡ ಒಳಗಡೆ ಹಿಡನ್ ಅಜೆಂಡಾ ಇತ್ತು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ನಾಯಕನಾಗಿದ್ದಂಥ ಈತನ ಸ್ಪೀಚ್ಗಳಿಂದಲೇ ಶರೀಫ್ ಒಸ್ಮಾನ್ ಹಾದಿ ಎನ್ನುವ ಯುವಕ ಏನಿದ್ದಾನೆ ಆತ ದೊಡ್ಡ ಲೀಡರ್ ಆಗಿ ಹೊರಹೊಮ್ತಾನೆ. ನಾನು ಆಗಲೇ ಡಿಸೆಂಬರ್ 12ನೇ ತಾರೀಕಿನ ಬಗ್ಗೆ ಹೇಳ್ತಾ ಇದ್ನಲ್ಲ, ಅವತ್ತು ಅಂದರೆ ಇದೇ ಡಿಸೆಂಬರ್ 12ನೇ ತಾರೀಕು ಈ ಒಸ್ಮಾನ್ ಹಾದಿಯನ್ನು ರಸ್ತೆಯಲ್ಲೇ ಗುಂಡಿಟ್ಟು ಆತನನ್ನು ಮುಗಿಸಲಾಗಿರುತ್ತೆ. ಈತ 1.5 ವರ್ಷದ ಹಿಂದೆ ಈ ಹೋರಾಟ ಆದಾಗ ಒಬ್ಬ ವಿದ್ಯಾರ್ಥಿ ನಾಯಕನಿಂದ ನಿಧಾನಕ್ಕೆ ಪೊಲಿಟಿಷಿಯನ್ ಆಗಿ ಮಾರ್ಪಾಡಾಗ್ತಾನೆ. ಯಾಕಂದರೆ ಈತನ ಸ್ಪೀಚ್ಗಳು ಹೆಚ್ಚಾಗಿ ಇದ್ದಿದ್ದು ಶೇಖ್ ಹಸೀನಾ ವಿರುದ್ಧ, ಹಾಗೆ ಭಾರತದ ವಿರುದ್ಧ. ಈತ ಒಂಥರ ರೋಲ್ ಮಾಡೆಲ್ ಆಗ್ತಾನೆ, ಹೀರೋ ಆಗ್ತಾನೆ. ಸೊ ಈತ ನಮ್ಮ ಲೀಡರ್ ಅಂತ ಭಾಳಷ್ಟು ಯುವಕರಲ್ಲಿ ಹೇಳೋಕೆ ಶುರು ಮಾಡ್ತಾರೆ. ಹಾಗಾಗಿ ಇನ್ಕ್ವಿಲಾಬ್ ಮಂಚ್ ಅನ್ನೋ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಈತ ಸ್ಟಾರ್ಟ್ ಮಾಡ್ತಾನೆ. ಈತನ ಭಾಷಣಗಳು ಎಷ್ಟು ಟ್ರಿಗರಿಂಗ್ ಆಗಿರುತ್ತೆ ಅಂತಂದರೆ, ಈತ ಭಾರತಕ್ಕೆ ನಾವು ಪ್ರತಿಯೊಂದಕ್ಕೂ ಕೂಡ ನಾವು ಪರ್ಮಿಷನ್ ಕೇಳಬೇಕು, ಒಂದು ವ್ಯಾಪಾರ ವಹಿವಾಟು ಮಾಡಬೇಕಾದ್ರೂ ಕೂಡ ಪರ್ಮಿಷನ್ ಕೇಳಬೇಕು, ನಾವು ಯಾಕೆ ಭಾರತದ ತೆಕ್ಕೆಯಲ್ಲಿರಬೇಕು, ನಾವು ಭಾರತದ ವಿರುದ್ಧ ಸೆಟೆದು ನಿಲ್ಲಬೇಕು ಅಂತ ಈತ ತನ್ನ ಭಾಷಣಗಳಲ್ಲಿ ಭಾಳ ಸ್ಟ್ರೆಸ್ ಮಾಡಿ ಹೇಳ್ತಾ ಇರ್ತಾನೆ. ಸೊ ಅದಾದಮೇಲೆ ಈತನನ್ನು ಡಿಸೆಂಬರ್ 12ನೇ ತಾರೀಕು ಆತ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಬೈಕಲ್ಲಿ ಬಂದಂಥ ಇಬ್ಬರು ಬಂದು ಆತನನ್ನು ಅಲ್ಲೇ ಶಾರ್ಟ್ ಹೊಡೆದು ಅಲ್ಲಿಂದ ಹೋಗ್ತಾರೆ. ಸೊ ಅದಾದಮೇಲೆ ಈ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಭುಗಿಲೇಳುತ್ತೆ. ಈ ವಿದ್ಯಾರ್ಥಿ ನಾಯಕನನ್ನು ಮುಗಿಸಿದ ಮೇಲೆ ಸೊ ಅದೇ ಸಂದರ್ಭದಲ್ಲಿ ಸ್ವಲ್ಪ ದಿನ ಆದಮೇಲೆ ದೀಪು ಚಂದ್ರಹಾಸ್ ಅಂತ ಇಲ್ಲಾಗ್ತಿರುವಂಥ ಈತನ ಹತ್ಯೆಗೂ ದೀಪು ಚಂದ್ರಹಾಸ್ ವಿಚಾರಕ್ಕೂ ನೇರವಾದಂಥ ಟಾರ್ಗೆಟ್ ಇದೆಯೋ ಗೊತ್ತಿಲ್ಲ, ಲಿಂಕ್ ಇದೆಯಾ ಅಂತ. ಇಲ್ಲೇನಾಗುತ್ತೆ ಅಂತಂದರೆ ಈ ಒಂದಷ್ಟು ಏನು ಬಾಂಗ್ಲಾದೇಶ ವಿರೋಧಿ ಸ್ಟೇಟ್ಮೆಂಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೀಪು ಚಂದ್ರಹಾಸ್ ಅಲ್ಲಿ ದೊಡ್ಡ ಪ್ರತಿಭಟನೆ ಆಗ್ತಿರುತ್ತೆ. ಪೊಲೀಸರು ಆತನನ್ನು ಅಲ್ಲಿ ವಶಕ್ಕೆ ಪಡ್ಕೊಳ್ತಾರೆ. ಅಲ್ಲಿರುವಂಥ ಮಾಹಿತಿ ಪ್ರಕಾರ ಅವರೇ ಬಂದು ಪ್ರತಿಭಟನಾಕಾರರಿಗೆ ಈ ದೀಪು ಚಂದ್ರಹಾಸ್ನ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ಕೂಡ ಈಗ ಮಾಹಿತಿಗಳು ಬರ್ತಾ ಇದೆ. ಸೊ ಅದಾದಮೇಲೆ ನಡು ರಸ್ತೆಯಲ್ಲೇ ಆತನ ವಸ್ತ್ರವನ್ನು ತೆಗೆದು ಒಂದು ಮರಕ್ಕೆ ಎಳೆದು ಅಲ್ಲಿ ಹಗ್ಗ ಹಾಕಿ ಸುಟ್ಟಾಕ್ತಾರೆ ಎಲ್ಲರೂ ಕೂಡ. ಇಷ್ಟು ಮಾತ್ರ ಅಲ್ಲ, ಭಾರತದ ದೇವಾಲಯಗಳಿರ್ತಾವಲ್ಲ ಅಲ್ಲಿ ಈಗೇನಿದ್ದಾವೆ ಅದನ್ನೆಲ್ಲ ಒಡೆದು ಹಾಕ್ತಾರೆ. ಸ್ಟ್ಯಾಚ್ಯೂಗಳನ್ನು JCBಯನ್ನು ಬಳಸಿ JCB ಬಕೆಟ್ ಮೂಲಕ ಹಿಂದೂ ದೇವರ ವಿಗ್ರಹಗಳನ್ನೆಲ್ಲ ಬೀಳಿಸಲಾಗುತ್ತೆ. ಈ ರೀತಿಯಾದಂಥ ಪರಿಸ್ಥಿತಿ ಬಾಂಗ್ಲಾದೇಶದಲ್ಲಿದೆ. ಈ ಏನು ಶರೀಫ್ ಏನು ಹತ್ಯೆ ಏನಾಗುತ್ತೆ ಅದಕ್ಕೂ ಈ ದೀಪು ಚಂದ್ರಹಾಸ್ ವಿಚಾರಕ್ಕೂ ಕನೆಕ್ಟೆಡ್ ಇದೆಯೋ ಅದು ತನಿಖೆಯಿಂದ ಗೊತ್ತಾಗಬೇಕು. ಈ ರೀತಿ ಹಿಂದೂಗಳು ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆ ಕೂಡ ಟಾರ್ಗೆಟ್ ಮಾಡ್ತಾರೆ. ಭಾರತದ ರಾಯಭಾರ ಕಚೇರಿಗೆ ಮುತ್ತಿಗೆ ಹಾಕ್ತಾರೆ. ಅಲ್ಲಿ ಮಿಲಿಟ್ರಿ ಅವ್ರು ಕವರಾದರೂ ಕೂಡ ಬಿಡೋದಿಲ್ಲ, ಅಷ್ಟರ ಮಟ್ಟಿಗೆ ಇದಾಗುತ್ತೆ. ನಮ್ಮ ಹೆಣ್ಣು ಮಕ್ಕಳನ್ನು, ಬಾಂಗ್ಲಾದೇಶದಲ್ಲಿ ಭಾರತದ ಹೆಣ್ಣು ಮಕ್ಕಳನ್ನು ಕೂಡ ಟಾರ್ಗೆಟ್ ಮಾಡುವಂಥದ್ದಾಗುತ್ತೆ, ಅನುಚಿತವಾಗಿ ವರ್ತನೆ ಮಾಡುವಂಥದ್ದಾಗುತ್ತೆ. ಅಲ್ಲೊಬ್ಬ ಲೀಡರ್ ಹೇಳ್ತಾರೆ, ಯಾಕಂದರೆ ಇಲ್ಲಿ ಒಂದು ವಿಚಾರವನ್ನು ನೀವು ಇದರಲ್ಲಿ ಗಮನಿಸಬೇಕು. ನೀವು ಇಂಡಿಯಾದ ಮ್ಯಾಪನ್ನು ನೋಡಿದಾಗ ಒಂದು ಆಲ್ಮೋಸ್ಟ್ ಹಿಮಾಚಲ್ ಪ್ರದೇಶ ಈ ಭಾಗದಲ್ಲಿ ಅರುಣಾಚಲ್ ಪ್ರದೇಶ ಆ ಸೈಡಲ್ಲಿ ಅಂದರೆ ಪಾಶ್ಚಾತ್ಯ ಭಾಗದಲ್ಲಿ ನೋಡಿದಾಗ ಒಂದು ಸಣ್ಣ ಪಾಯಿಂಟ್ ಬರುತ್ತೆ ಮ್ಯಾಪಲ್ಲಿ, ಅದು ಸಿಲಿಗುರಿ ಕಾರಿಡಾರ್ ಅಂತ. ಅದು ಬರೀ 22 ಕಿಲೋಮೀಟರ್ ಮಾತ್ರ ವ್ಯಾಪ್ತಿ ಇರೋದು. ಅದನ್ನೇನಾದರೂ ಬಂದ್ ಮಾಡಿದ್ರೆ ಭಾರತದ 28 ಈ ರಾಜ್ಯಗಳಿಂದ 7 ರಾಜ್ಯಗಳು ಸೆಪ್ರೇಟ್ ಆಗ್ತವೆ. ಸೊ ಇವರ ಪ್ಲ್ಯಾನ್ ಏನಿರೋದು ಅಂತಂದರೆ ಒಂದು ಗ್ರೇಟರ್ ಬಾಂಗ್ಲಾ ಮಾಡಬೇಕು ಅಂತ ಇವ್ರದ್ದೊಂದು ಅಜೆಂಡಾ ಇದ್ದೇ ಇದೆ.
ಅದೇನು ಅಂತಂದರೆ ಭಾರತದ ಈ ಭಾಗವನ್ನು ಕತ್ತರಿಸಿ ಅದ್ರ ಜೊತೆ ಬಾಂಗ್ಲಾ ಸೇರಿ ಗ್ರೇಟರ್ ಬಾಂಗ್ಲಾ ಅನ್ನೋದನ್ನು ಮಾಡಬೇಕು. ನಮ್ಮದೇ ಸೆಪ್ರೇಟ್ ಆದಂಥ ಒಂದು ರಾಷ್ಟ್ರ ಇರಬೇಕು. ಹೇಗೆ ಕಾಶ್ಮೀರದಲ್ಲಿ ಪಾಕಿಸ್ತಾನಿಗಳು ಕಿತ್ಕೊಳ್ಳೋಕೆ ನೋಡ್ತಿದ್ದಾರೋ, ಅಕ್ಸೈ ಚೀನಾದಲ್ಲಿ ಚೀನಾ ಟ್ರೈ ಮಾಡ್ತಿದೆಯೋ, ಇಲ್ಲಿ ಬಾಂಗ್ಲಾದೇಶದವರು ಈ 7 ರಾಜ್ಯಗಳನ್ನು 7 ಸಿಸ್ಟರ್ಸ್ ಅಂತ ಕರೀತಾರೆ. ಸೊ ಆ 7 ಸಿಸ್ಟರ್ಸನ್ನು ನಾವು ಕಿತ್ಕೋತೀವಿ, ನಾವೇ ಸೆಪ್ರೇಟ್ ಆಗಿ ಗ್ರೇಟರ್ ಬಾಂಗ್ಲಾ ಅಂತ ಮಾಡ್ತೀವಿ ಅಂತ. 1971ರಲ್ಲಿ ಇವರು ಪ್ರತ್ಯೇಕ ರಾಷ್ಟ್ರ ಆಗಬೇಕಾದ್ರೆ ಇವ್ರ ಜೊತೆ ನಿಂತಿದ್ದೇ ಭಾರತ. ಕೆಲವೊಂದು ಸಲ ಆಗುತ್ತಲ್ಲ, ನಮ್ಮ ಒಂದು ಫ್ಯಾಮಿಲಿಲೇ ಆಗುತ್ತೆ ಇದು. ನಾವು ಯಾರಿಗೆ ಸಹಾಯ ಮಾಡಿರ್ತೀವಿ, ಒಂದು ಸಂದರ್ಭದಲ್ಲಿ ಯಾರ ಜೊತೆನೋ ಸೇರಿ ಅವರೇ ನಮ್ಮ ವಿರುದ್ಧ ತಿರುಗಿ ನಿಂತಿರ್ತಾರೆ. ಅಂಥದ್ದೇ ಒಂದು ಪರಿಸ್ಥಿತಿ ನಮಗೆ ಭಾರತಕ್ಕೆ ಈಗಿರೋದು. ಹಾಗಾಗಿ ಇದನ್ನು ಯೂಸ್ ಮಾಡ್ಕೋತಾ ಇರೋದು ಚೀನಾ, ಪಾಕಿಸ್ತಾನ್, ಅಮೇರಿಕಾ ಕೂಡ ದೂರದಿಂದ. ಒಂದು ಕಡೆ ವೆಸ್ಟ್ ಸೈಡಲ್ಲಿ ಪಾಕಿಸ್ತಾನ್ ಪ್ರೆಷರ್ ಹಾಕ್ತಾ ಇದೆ, ಇನ್ನೊಂದು ಕಡೆ ಅಕ್ಸೈ ಚೀನಾದವರೇ ಟ್ರೈ ಮಾಡ್ತಿದ್ದಾರೆ ಆ ಭಾಗದಲ್ಲಿ. ಇನ್ನೊಂದು ಕಡೆ ಅರುಣಾಚಲ ಪ್ರದೇಶದ ಮೂಲಕ ಅದನ್ನು ಅವರು ಸೌತ್ ಟಿಬೆಟನ್ನು ಕರೀತಾರೆ, ಅದನ್ನು ಅವರು ಕಬ್ಜಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಅವ್ರಿಗೀಗ ಚೆನ್ನಾಗಿ ಗೊತ್ತಿದೆ, ಬಾಂಗ್ಲಾದೇಶದ ಮೂಲಕ ನಾವು ಬಾಂಗ್ಲಾದೇಶಕ್ಕೆ ಹೆಲ್ಪ್ ಮಾಡಿ ಎತ್ಕಟ್ಟಿ ಭಾರತಕ್ಕೆ ಇಲ್ಲೂ ಕೂಡ ಕಾಟ ಕೊಡಬೇಕು ಅನ್ನೋದು ಇವರ ಪ್ಲ್ಯಾನ್. ಹಾಗಾಗಿ ಇಷ್ಟೆಲ್ಲ ವಿಚಾರಗಳಿದೆ. ಸೊ ಅದಾದಮೇಲೆ ಈಗ ಒಂದು ಆ ಹಾದಿ ಏನು ಆ ಯುವ ನಾಯಕನ ಒಂದು ಹತ್ಯೆ ಆಗುತ್ತೆ. ಅದಾದಮೇಲೆ ಮತ್ತೊಬ್ಬ ಈಗ ಮೊತಲೆಬ್ ಸಿಕ್ದಾರ್, ಇವನು ನ್ಯಾಷನಲ್ ಸಿಟಿಸನ್ ಪಾರ್ಟಿ ಇದರ ಲೀಡರ್, ಈತನನ್ನು ಕೂಡ ಗುಂಡು ಹೊಡೆದು ಮೊನ್ನೆ ಮುಗಿಸಿದ್ದಾರೆ. ಹಾಗಾಗಿ ಇಬ್ಬರು ನಾಯಕರು ಈಗ ಬಾಂಗ್ಲಾದೇಶದಲ್ಲಿ ಈ ಥರ ಆಗಿರೋದು ಅಲ್ಲಿನ ಜನ ಭುಗಿಲೇಳೋ ಹಾಗೆ ಮಾಡಿದೆ. ಭಾರತ ಸಾಧ್ಯವಾದಷ್ಟು ನೋಡ್ತಾ ಇದೆ, ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ಕೋತಾ ಇದ್ದೀವಿ. ಈ ಬಾಂಗ್ಲಾದೇಶದ ಸುತ್ತಮುತ್ತ ಎಲ್ಲಿ ಸೇನಾ ನೆಲೆಗಳು ಬರುತ್ತೆ ಅದು ಕೂಡ ಟೈಟ್ ಆಗ್ತಾ ಇದೆ. ಯಾಕಂದರೆ ಚೀನಾ ಟ್ರೈ ಮಾಡ್ತಿರೋದು ಬಾಂಗ್ಲಾದೇಶವನ್ನು ಬಳಸ್ಕೊಂಡು ಇಲ್ಲೂ ಕೂಡ ಭಾರತಕ್ಕೆ ತೊಂದರೆ ಕೊಡಬೇಕು ಅನ್ನೋದು. ಆದರೆ ಇದು ಅವ್ರು ಅಂದ್ಕೊಂಡಿರೋಷ್ಟು ಸುಲಭ ಅಲ್ಲ. ಯಾಕಂದರೆ ನಮಗೂ ಎಲ್ಲೆಲ್ಲಿ ಲಾಕ್ ಮಾಡಬೇಕು, 22 ಕಿಲೋಮೀಟರ್ನ ವ್ಯಾಪ್ತಿಯನ್ನು 200 ಮೀಟರ್ ಮಾಡೋಕ್ಕೂ ಅವಕಾಶ ಇದೆ ನಾವು ಬಾಂಗ್ಲಾದೇಶದ ಮೇಲೆ ದಂಡೆತ್ತಿ ಹೋದರೆ. ಇನ್ನೊಂದು ಕಡೆ ಪಾಕಿಸ್ತಾನದ ಕೆಲವು ನಾಯಕರು ಮಾತನಾಡ್ತಿದ್ದಾರೆ, ಬಾಂಗ್ಲಾದ ಮೇಲೆ ಏನಾದರೂ ಭಾರತ ಅಟ್ಯಾಕ್ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ ಅಂತ. ನೋಡೋಣ ಅದೇನಾಗುತ್ತೆ ಅಂತ, ಯಾರ ಮೇಲೆ ಇದು ಮಾಡ್ತಾರೆ, ಏನು ಮಸಲತ್ ಮಾಡ್ತಾರೆ. ಜೊತೆಗೆ ಈ 7 ರಾಜ್ಯಗಳನ್ನು 7 ಸಿಸ್ಟರ್ಸನ್ನು ನಾವು ಕಬ್ಜಾ ಮಾಡ್ತೀವಿ ಅಂತ ಇವ್ರು ಹೇಳ್ತಿದಾರಲ್ಲ, ಇವ್ರಿಗೆ ನೆನಪಿರಬೇಕು ಆ 7 ಸಿಸ್ಟರ್ಸ್ಗೆ ಕರ್ನಾಟಕ ಸೇರಿದ ಹಾಗೆ ಉಳಿದಂಥ 21 ರಾಜ್ಯಗಳು, 21 ಬ್ರದರ್ಸ್ ಕೂಡ ಈ 7 ಸಿಸ್ಟರ್ಸ್ ಜೊತೆ ಇದೆ. ನೆನಪಿರಲಿ, ಭಾರತ ಎಲ್ಲವೂ ಕೂಡ ಒಂದಾದರೆ ಜೊತೆಗೆ ಭಾರತೀಯರು ಕೂಡ ಒಂದಾಗಬೇಕಾದಂಥ ಸಂದರ್ಭ ಇದು. ನಾನು ಧರ್ಮ ಇದ್ರ ವಿಚಾರವಾಗಿ ನಾನು ಹೇಳೋಕೆ ಹೋಗೋದಿಲ್ಲ, ಆದರೆ ಭಾರತೀಯರು ಇಂಥ ಸಂದರ್ಭ ಬಂದಾಗ ಬೇರೆಲ್ಲ ಅಜೆಂಡಾ ಅದೆಲ್ಲ ಬಿಟ್ಟು ಭಾರತೀಯರಾಗಿ ಯೋಚನೆ ಮಾಡಬೇಕಾಗತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.